ಮೊಟ್ಟೆ ಮತ್ತು ಬಾಳೆಹಣ್ಣನ್ನು ಕಂಪಲ್ಸರಿ 6 ದಿನಗಳ ಕಾಲ ಮೊಟ್ಟೆ ತಿನ್ನೋರಿಗೆ ಮೊಟ್ಟೆ ಮತ್ತು ಮೊಟ್ಟೆ ತಿನ್ನದೇ ಇರತಕ್ಕಂಥವ್ರಿಗೆ ಮಕ್ಕಳಿಗೆ ಬಾಳೆಹಣ್ಣು ಕೊಡಲಿಕ್ಕೆ ಈಗಾಗಲೇ ಸುತ್ತೋಲೆಯಂತೆ ಎಲ್ಲ ಶಾಲೆಗಳಲ್ಲಿ ಯಾವುದೇ ಸಮಸ್ಯೆ ಇದ್ದಂಗೆ ನಡೀತಾ ಇದೆ. ಮೊಟ್ಟೆ ರೇಟು ಜಾಸ್ತಿ ಆಗಿದೆ ಅಂತಕ್ಕಂಥದ್ದನ್ನು ಎಲ್ಲ ಪೇಪರ್ನಲ್ಲಿದೆ. ಶಿಕ್ಷಕರ ಸಂಘದವರು ಕೂಡ ಲೆಟ್ರ್ ಕೊಟ್ಟಿದ್ದಾರೆ. ಲೆಟ್ರನ್ನು ಕೂಡ ಮೊನ್ನೆ ಸಿ ಅವ್ರ ಮೂಲಕ ಕಮಿಷನರಿಗೆ ನಾವು ಲೆಟ್ರ್ ಬರೆದು ಕಳಿಸಿದ್ದೀವಿ ಮೊಟ್ಟೆ ರೇಟ್ ಜಾಸ್ತಿ ಆಗಿರೋ ಬಗ್ಗೆ. ಶಾಲೆಯಲ್ಲಿ ಮೊಟ್ಟೆ ರೇಟು ಜಾಸ್ತಿ ಆಗಿರ್ತಕ್ಕಂಥದ್ದು, ಅದರಲ್ಲಿ ಬಾಳೆಹಣ್ಣು ತಿಂತಕ್ಕಂಥ ವಿದ್ಯಾರ್ಥಿಗಳು ಏನಿದ್ದಾರೆ ಅದರಲ್ಲಿ ಏನಾದರೂ ಉಳಿಕೆ ಆದರೆ ಆ ದುಡ್ಡನ್ನು ಮೊಟ್ಟೆ ತಿಂತಕ್ಕಂಥ ಮಕ್ಕಳಿಗೆ ಅಡ್ಜಸ್ಟ್ ಮಾಡಿ ಶಾಲೆಯಲ್ಲಿ ಯಾವುದೇ ಸಮಸ್ಯೆ ಇಲ್ದಂಗೆ ಮೊಟ್ಟೆ ಮತ್ತು ಬಾಳೆಹಣ್ಣು ಏನೋ ವ್ಯವಸ್ಥೆ ಇದೆ ಅದು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ನಡೀತಾ ಇದೆ. ಇದುವರೆಗೆ ಯಾವುದೇ ಸಮಸ್ಯೆ ಇಲ್ಲ. ಸರ್ಕಾರ ₹6 ಕೊಡ್ತಾ ಇದೆ. ಅದರಲ್ಲಿ ಮೊಟ್ಟೆ ಖರೀದಿ ಮತ್ತು ಸುಲಿಲಿಕ್ಕೆ ಮತ್ತು ಗ್ಯಾಸ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಮೌಂಟನ್ನು ಅದರಲ್ಲೇ ತೆಗಿಬೇಕಾಗಿರುತ್ತೆ. ಸೊ ಇದನ್ನು ಈಗ ಮೊಟ್ಟೆ ರೇಟ್ ಆಗಿರೋ ಬಗ್ಗೆನೇ ನಾವು ಮತ್ತೆ ಲೆಟ್ರ್ ಬರೆದು ಸಿ ಅವರಿಂದ ಆಯುಕ್ತರಿಗೆ ಲೆಟ್ರನ್ನ ಕಳಿಸ್ಕೊಟ್ಟಿದ್ದೀವಿ. ಅನುದಾನಿತ ಶಾಲೆಗಳು ಸೇರಿ 1525 ಶಾಲೆಗಳಿದ್ದಾವೆ. ನಮ್ಮ ಶಾಲೆಯಲ್ಲಿ 700ಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ. ಗೈರುಹಾಜರು ದಿವಸ ಒಂದು 50-60 ಆಗ್ಬೋದೇನೋ ಅಂತ ಅನ್ನಿಸ್ತದೆ. ಒಂದು 300ರಿಂದ 350 ಮಕ್ಕಳು ಮೊಟ್ಟೆ ತಿಂತವೆ, ಒಂದು 300 ಚಿಲ್ಲರೆ ಮಕ್ಕಳು ಬಾಳೆಹಣ್ಣು ತಿಂತವೆ. ಸರ್ಕಾರದ ನಿರ್ದೇಶನದಂತೆ ಬಾಳೆಹಣ್ಣಲ್ಲಿ ನಮ್ಗೆ ದುಡ್ಡು ಉಳಿಯುತ್ತಲ್ಲ ಅದನ್ನು ಮೊಟ್ಟೆಗೆ ಹಾಕಿ ಕೊಡ್ತಾಯಿದ್ವಿ. ಇನ್ನೂ ಒಂದಷ್ಟು ಈಗಿನ ರೇಟ್ ಪ್ರಕಾರ ₹7.10 ₹7.15 ಒಂದು ಮೊಟ್ಟೆ ಇರೋದ್ರಿಂದ ಮೊಟ್ಟೆ ರೇಟಿಗೆ ಒಂದಷ್ಟೇನೋ ಬೇಕಾಗುತ್ತೆ. ಅದನ್ನು ಅಕ್ಷರ ದಾಸೋಹ ನಿರ್ವಹಣೆ ಮಾಡೋರು ಅದನ್ನು ಸರ್ಕಾರದ ನಿರ್ದೇಶನದಂತೆ ಮೇಂಟೈನ್ ಮಾಡ್ತಾಯಿದ್ದಾರೆ ಸರ್. ಅವರು ಈಗ ಸರ್ಕಾರದ ಗಮನಕ್ಕೆ ಇದು ಹೋಗಿದೆ. ಏನೋ ಬೇರೆ ನಿರ್ಧಾರ ತಗೊಳ್ತೀವಿ ಅಂತ ಹೇಳಿದ್ದಾರೆ. ನಿರ್ಧಾರ ತಗೊಂಡ್ಮೇಲೆ ಮೋಸ್ಟ್ಲಿ ಆ ವ್ಯವಸ್ಥೆ ಸರಿ ಹೋಗುತ್ತೆ ಅಂತ ಅನ್ಕೊಂತೀವಿ. ನಮ್ಮಲ್ಲೇನು ಸಮಸ್ಯೆ ಇಲ್ಲ. ಅಕ್ಷರ ದಾಸೋಹ ಮೇಂಟೈನ್ ಮಾಡೋದು ಪಕ್ಕ ಮಾಡ್ತಾಯಿದ್ದಾರೆ. ಮಕ್ಕಳಿಗೆ ಬಾಳೆಹಣ್ಣು ಕೊಡ್ತಾಯಿದ್ದೀವಿ, ಮೊಟ್ಟೆನೂ ಕೊಡ್ತಾಯಿದ್ದೀವಿ. ಆಮೇಲೆ ಕೆಲವು ಮಕ್ಕಳು ಗುರುವಾರ ಅಥವಾ ಸೋಮವಾರ ಶನಿವಾರ ವಿಶೇಷವಾಗಿ ಅವ್ರ ಮನೆ ದೇವರುಗಳು ವಾರ ಇದ್ದಾಗ ಕೆಲವರು ತಿನ್ನಲ್ಲ, ಆ ಟೈಮಲ್ಲಿ ಬಾಳೆಹಣ್ಣು ತಿಂತಾವೆ ಆ ಮಕ್ಕಳು. ಅಲ್ಲಿ ಉಳಿದಂಥ ದುಡ್ಡನ್ನು ಮೊಟ್ಟೆಗೆ ಮ್ಯಾನೇಜ್ ಮಾಡ್ಕೊತೀವಿ. ಭಾಳ ಮಕ್ಕಳು ಇರೋದ್ರಿಂದ ನಮಗೆ ಮೋಸ್ಟ್ಲಿ ಸಮಸ್ಯೆ ಆಗಿಲ್ಲ. ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆದರೂ ಮಕ್ಕಳಲ್ಲ ಸರ್. ಆಮೇಲೆ ಇಲಾಖೆನೂ ಹೇಳಿದೆ ಯಾವ ಕಾರಣಕ್ಕೂ ಈ ಸ್ಕೀಮ್ ನಿಲ್ಲಬಾರ್ದು, ಕೊಡಲೇಬೇಕು. ನಿಮಗೇನು ವ್ಯತ್ಯಾಸ ಆಗಿರುತ್ತೋ ಅದನ್ನ ಮುಂದೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಮ್ಯಾನೇಜ್ ಮಾಡ್ತೇವೆ. ವಾರದಲ್ಲಿ ಅಷ್ಟು ದಿವಸನೂ ಕೊಡ್ತೀವಿ. ಅದೇ ಆ ಮಕ್ಕಳು ಕೆಲವು ಆಯಾ ವಾರ ತಿನ್ನಲ್ಲ. ಇನ್ನು ಕೆಲವು ಮಕ್ಕಳು ಪೂರ್ತಿ ಬರೀ ಬಾಳೆಹಣ್ಣೆ ತಿಂತಾರೆ. ಅಂಥವ್ರಿಗೆ ಬಾಳೆಹಣ್ಣೆ ಕೊಡ್ತೀವಿ. ಮೊಟ್ಟೆ ತಿನ್ನೋರು ಮೊಟ್ಟೆ.